Lucky, are you alright? ಲಕ್ಕಿ ನಿಮ್ಗೇನು ಆಗಿಲ್ಲ ತಾನೆ? ನನ್ಗೇನು ಆಗಿಲ್ಲ. ಐ ಆಮ್ ಆಲ್ ರೈಟ್. ಗೀತಾ ಒಬ್ಬೊಬ್ಳೆ ಯಾಕೆ ಓಡಾಡ್ತೀಯಾ? ಮದ್ವೆ ಆಗೋ ಹುಡುಗಿ ಜೊತೆ ಯಾರನ್ನಾದ್ರೂ ಕರ್ಕೊಂಡು ಹೋಗ್ಬೇಕಂತ ಗೊತ್ತಾಗಲ್ವಾ? ಸುಬ್ಬು ಬಂದಿದ್ದ ನನ್ನ ಜೊತೆಗೆ. Still, ಒಬ್ಳೆ ಹೋಗ್ಬಾರ್ದು. ಅಲ್ಲ, ಅದು ನಮ್ಮವರು ನಾಮಿನೇಷನ್. ಹೌದು, ಅಲ್ಲಿಗೆ ಹೋಗಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಲಕ್ಕಿ ಅವರೇ, ತುಂಬಾ ಥ್ಯಾಂಕ್ಸ್. ನೀವಿಲ್ದೇ ಇದ್ದಿದ್ರೆ ತುಂಬಾ ಕಷ್ಟ ಆಗ್ತಿತ್ತು. ವೆನ್ ಲಕ್ಕಿ ಆರ್ ನೋ ಫಿಯರ್. ಹೋಗ್ ಬನ್ನಿ. ಬರ್ತೀನಿ ಬಾಯ್. ಏ ದತ್ತಣ್ಣ, ನನ್ನ ಶರ್ಟ್ ಎಲ್ಲೋ ಜೋಶಲ್ಲಿ ಎಲ್ಲೋ ಬಿಸಾಕ್ಬಿಟ್ಟೆ. ಶಂಕರ, ಚೇರ್ಮನ್ ಪೋಸ್ಟ್ಗೆ ನೀನು ಅರ್ಜಿನ ಕೊಟ್ಬಿಡು. ನಾವು ಊರಿನವರೆಲ್ಲ ಸೇರಿ ನೀನೇ ಚೇರ್ಮನ್ ಆಗಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀವಿ. ಎಲೆಕ್ಷನ್ಗೆ ಅವಿರೋಧವಾಗಿ ನಿಂದೊಬ್ಬಂದೇ ಅರ್ಜಿ ಕೊಡ್ತಿರೋದು. ನೀನೇ ನಮ್ಮ ಮುಂದಿನ ಚೇರ್ಮನ್ನು. ಎಲೆಕ್ಷನ್ ಇಲ್ಲದೆ ನೀನು ಚೇರ್ಮನ್ ಆಗ್ತಿದ್ಯಪ್ಪ. ನೋಡಿ, ಟೈಮ್ ಆಗ್ತಾ ಇದೆ. ನಿಮ್ಮ ನಾಮಿನೇಷನ್ ಸಬ್ಮಿಟ್ ಮಾಡಿ. ಸರ್, ನರಸಿಂಹವ ಬರಬೇಕು. ಅವರೇ ಇದಕ್ಕೆ ಮುಖ್ಯವಾದ ವಿಟ್ನೆಸ್. ಒಬ್ಬರು ವಿಟ್ನೆಸ್ ಇದೆ ಅಲ್ಲ, ಇಲ್ಲೇ ಇನ್ನೊಬ್ರದ್ದು ಯಾರಾದರೂ ಕೊಡಿಸಿ. ಸರ್, ಇಲ್ಲ, ಅವ್ರು ಬರಲೇಬೇಕು. ಒಂದು 5 ನಿಮಿಷ ವೆಯ್ಟ್ ಮಾಡೋಣ ಸರ್. ಶಂಕರ, ನಮ್ಮ ಮನೆ ಮುಂದೆ ರಸ್ತೆ ಎಲ್ಲ ಹಳ್ಳ ಪಳ್ಳ ಆಗೋಗ್ಬಿಟ್ಟಿದೆ. ಗಾಡಿಗಳು ಓಡಾಡಂಗೆ ಇಲ್ಲ. ಆದಷ್ಟು ಬೇಗ ನೀನು ಸರಿ ಮಾಡಿಸ್ಕೊಟ್ಬಿಡಪ್ಪ. ಶಂಕರ, ಹೊಲದಲ್ಲಿ ನೀರೆಲ್ಲ ಬಚ್ಚಾಗ್ಬಿಟ್ಟದೆ, ಒಂದು ಬೋರ್ ಹಾಕ್ಸ್ಕೊಟ್ಬಿಡಪ್ಪ. ಎಲ್ಲ ಸ್ವಲ್ಪ ಸುಮ್ಮನಿರಪ್ಪ. ಅವನಿನ್ನು ಚೇರ್ಮನ್ ಆಗಿಲ್ಲ. ಆದ್ಮೇಲೆ ನಿಮ್ಮೆಲ್ಲ ಕೆಲಸಗಳು ನಾವು ಖಂಡಿತ ಮಾಡೇ ಮಾಡ್ಕೊಡ್ತಾನೆ. ನೋಡ್ದ ಶಂಕರ, ಜನರೆಲ್ಲ ನಿಮ್ಮಲ್ಲಿ ಎಷ್ಟು ವಿಶ್ವಾಸ ಇಟ್ಕೊಂಡಿದ್ದಾರೆ. ಆ ಆಧಾರದ ಮೇಲೆ ನಾನು ನರಸಿಂಹಣ್ಣ ಸೇರಿ ನೀನು ಚೇರ್ಮನ್ ಆಗಬೇಕು ಅಂತ ನಿರ್ಧಾರ ಮಾಡಿರೋದು. ನಿಮ್ಗೆ ಯಾರಿಗೂ ನಿರಾಸೆ ಮಾಡಲ್ಲ ಚೇರ್ಮನ್ರೆ. ಕೊಟ್ಟಿರೋ ಜವಾಬ್ದಾರಿನ ನಿಭಾಯಿಸ್ತೀವಿ. ಸುಬ್ಬು, ನೀವಿಬ್ರು ಯಾಕೆ ಬರಕ್ ಹೋದ್ರಿ?